ಹಾಯ್ ಎವ್ರಿವನ್, ಇವತ್ತು ಈವ್ನಿಂಗ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದೆ ಅಂದರೆ ಮೊನ್ನೆ ತೊಗೊಂಬಂದಿದ್ದು ಮೆಕ್ಕೆನಿಂದ ಪೊಟ್ಯಾಟೊ ಫ್ರೈಸ್ ಮತ್ತು ಸ್ಮೈಲೀಸ್ ಮತ್ತು ಮಸಾಲ ಫ್ರೈಸು. ಸೊ ಅದನ್ನು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಫಸ್ಟು ಇದರಲ್ಲಿ 3 ಪ್ಯಾಕೆಟ್ನ ತೆಗೆದು ಇಟ್ಕೊಂಡು ಇದನ್ನು ಕರಿಬೇಕು ಅಂದರೆ ಡೀಪ್ ಫ್ರೈ ಆದರೂ ಮಾಡಬೇಕು, ಇಲ್ಲ ಓವನಲ್ಲಿ ಬಿಸಿ ಮಾಡ್ಕೋಬೇಕು. ನಾನು ಡೀಪ್ ಫ್ರೈ ಚೂಸ್ ಮಾಡಿದೆ. ಸೊ ಎಣ್ಣೆ ಇಟ್ಟು ಎಣ್ಣೆನ ಫುಲ್ ಕಾಯಿಸ್ಬೇಕು ಅಂತ. ಎಣ್ಣೆ ಫುಲ್ ಕಾದ್ಮೇಲೆ ನಾವು ಇದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅದು ಕಾಯಿಲಿ ಅಂತ ಹೇಳ್ಬಿಟ್ಟು ನಾನು ಅಷ್ಟರೊಳಗೆ ಇವೆಲ್ಲ ಒಂದೊಂದು ಪ್ಯಾಕೆಟ್ನ ನಿಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಮಾಡ್ಕೊಳ್ಳೋಣ, ಟೇಸ್ಟ್ ಆದರೆ ಮತ್ತೆ ಕಳ್ಕೊಬೋದು ಅಂತ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟು ತೆಗೆದು ಇಟ್ಕೊಂಡೆ. ನಾನು ಫಸ್ಟು ಎಣ್ಣೆ ಒಳಗೆ ಹಾಕಿದ್ದು ಮಸಾಲ ಫ್ರೈಸು, ಯಾಕೆಂದರೆ ಇದು ಯೆಲ್ಲೋ ಕಲರಾಗಿ ಬರುತ್ತೆ ಚೆನ್ನಾಗಿ. ಇಲ್ಲಾಂದರೆ ನಾವು ಫಸ್ಟಿಗೆ ಏನಾದರೂ ಪೊಟ್ಯಾಟೊ ಫ್ರೈಸ್ ಹಾಕ್ಬಿಟ್ರೆ ಅಲ್ಲಿ ಪೊಟ್ಯಾಟೊ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಮಿಕ್ಸ್ ಮಾಡಿ, ಅದೆಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಆಯಿಲು. ಸೊ ಅವಾಗ ಮಸಾಲ ಫ್ರೈಸ್ ಹಾಕಿದ್ರೆ ಅದು ಯೆಲ್ಲೋ ಕಲರಾಗಿ ಬರೋಲ್ಲ ಅಂತ ನಾವು ಫಸ್ಟಿಗೆ ಮಸಾಲ ಫ್ರೈಸ್ ಮಾಡಿಬಿಟ್ಟೆ. ಹೋಟೆಲಲ್ಲಂತೂ ನನ್ನ ಫೇವ್ರೇಟು ಫ್ರೆಂಚ್ ಫ್ರೈಸು, ಮಸಾಲ ಫ್ರೈಸು, ಪೊಟ್ಯಾಟೊ ಐಟಮ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಈ ಮೂರಲ್ಲೂ ನಂಗೆ ಮೂವರೂ ಇಷ್ಟ. ಆದರೆ ನನಗೆ ಪೊಟ್ಯಾಟೊ ಫ್ರೈಸ್ ಇದೆಯಲ್ಲ ಜಿಂಜರ್ ಗಾರ್ಲಿಕ್ ಹಾಕಿರೋದು ಅದು ಸ್ವಲ್ಪ ಇಷ್ಟ ಆಗಲಿಲ್ಲ. ಬಟ್ ನೀವು ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ನನಗೆ ಹಾಗೆ ತಿನ್ನೋಕ್ಕೆ ಸ್ವಲ್ಪ ಇಷ್ಟ ಆಗಲಿಲ್ಲ. ನನಗೆ ಸ್ಮೈಲೀಸ್ ಮತ್ತು ಮಸಾಲ ಫ್ರೈಸ್ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಮ್ಮ ಪಪ್ಪಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಮಾಡಿದ್ದು. ಮನೆಯಲ್ಲಂತೂ ಎಲ್ರಿಗೂ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.